ಬಿಡದಿಯಿಂದ ಇವತ್ತು ಎರಡನೇ ದಿನದ ಮೈಸೂರು ಚಲೋ ಆರಂಭ ಆಗಿದ್ದು ಬಿಡದಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕರಾದ ಸಿ.ಕೆ. ರಾಮಮೂರ್ತಿ, ಎಂ. ಕೃಷ್ಣಪ್ಪ, ಡಿ.ಎಸ್. ಅರುಣ್ ಹಾಗೆ ರವಿಕುಮಾರ್, ಶರಣು ಸಲಗರ, ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಪ್ರಮುಖರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಲಾಯಿತು. ಎಲ್ಲವನ್ನೂ ಬಿಚ್ಚಿಡ್ತೀನಿ ಅಂತ ಹೇಳೋದಲ್ಲ, ಬಿಚ್ಚಿಡಬೇಕು, ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಡಿಕೆ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ. ಸವಾಲ್ ಹಾಕಿದ್ದಾರೆ. ನಾನು ಎಂದೂ ಗಾಜಿನ ಮನೆಯಲ್ಲಿ ಕುಳಿತಿಲ್ಲ, ನಮ್ಮ ಮೈತ್ರಿ ನೋಡಿ ಕಾಂಗ್ರೆಸ್ನವರಿಗೆ ಭಯ ಶುರುವಾಗಿದೆ ಅಂತ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ನನ್ನ ಕರ್ಕೊಂಡು ಹೋಗೋದಕ್ಕೆ ಮಿಲಿಟರಿ ಬರುತ್ತೆ ಅಂತ ಎಚ್.ಡಿ.ಕೆ. ಹೇಳಿದ್ರು, ಆದರೆ ನನಗೆ ತಿಹಾರ್ ಜೈಲು ಹೊಸ್ತೇನಲ್ಲ ಅಂತ ನಿನ್ನೆ ಡಿಕೆ ಹೇಳಿದ್ದರು. ಇದಕ್ಕೆ ಇವತ್ತು ತಿರುಗೇಟು ಕೊಟ್ಟಿರುವ ಎಚ್.ಡಿ.ಕೆ. ನಿನ್ನ ಅಕ್ರಮದ ತನಿಖೆಗೆ ಒಂದು ಸಿಬಿಐ ಸಾಲಲ್ಲ ಅಂತ ಹೇಳಿದ್ದಾರೆ. ಪಾದಯಾತ್ರೆಯಲ್ಲಿ ಡಿಕೆ ವಿರುದ್ಧ ಗರ್ಜಿಸಿರುವ ಎಚ್.ಡಿ.ಕೆ. ಡಿಸಿಎಂ ಡಿಕೆಗೆ ಅಜ್ಜಯ್ಯನ ಶಾಪ ಪ್ರಾರಂಭ ಆಗಿದೆ ಅಂತ ಹೇಳಿದ್ದಾರೆ. ಕನಕಪುರದಲ್ಲಿ ಎಷ್ಟು ಕುಟುಂಬವನ್ನ ಹಾಳು ಮಾಡಿದ್ರು, ಎಷ್ಟು ಕುಟುಂಬದ ಜೀವವನ್ನೇ ತೆಗೆದಿದ್ದಾರೆ ಗೊತ್ತಿದೆ. ಇನ್ನು ಮುಂದೆ ಅಜ್ಜಯ್ಯ ಕೂಡ ಅವರಿಗೆ ರಕ್ಷಣೆ ನೀಡಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಎಚ್.ಡಿ.ಕೆ. ನಡುವೆ ಆಸ್ತಿ ಮಾತಿನ ಯುದ್ಧ ಶುರುವಾಗಿದೆ. ಎಚ್.ಡಿ.ಕೆ. ಆಸ್ತಿ ಎಷ್ಟು ಬೆಳೆದಿದೆ ಹೇಳಿ ಅಂತ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್.ಡಿ.ಕೆ. ಮಾಜಿ ಸೈನಿಕನ ಮಗಳ ಕಿಡ್ನಾಪ್ ಮಾಡಿದ್ದೂ ಗೊತ್ತಿದೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ದೋಸ್ತಿ ಮೈಸೂರು ಚಲೋಗೆ ತಿರುಗೇಟು ಕೊಡ್ತಾ ಇರುವ ಕಾಂಗ್ರೆಸ್ ಚನ್ನಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಇವತ್ತು ಜನಾಂದೋಲನ ಸಮಾವೇಶವನ್ನು ಆಯೋಜಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಜನಾಂದೋಲನದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಜಾರ್ಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೋಸ್ತಿಗಳು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಿದ್ದು ಡಿಸಿಎಂ ಡಿಕೆ ಪಾದಯಾತ್ರೆಯನ್ನು ವೀಕ್ಷಿಸಿದ್ದಾರೆ. ಯಾತ್ರೆ ವೇಳೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಕಾರ್ನಲ್ಲಿ ತೆರಳಿದಂಥ ಡಿಸಿಎಂ ಡಿಕೆ ಕಾರಿನಿಂದಲೇ ಯಾತ್ರೆಯನ್ನು ನೋಡ್ಕೊಳ್ತಾ ತೆರಳಿದ್ರು. ಈ ವೇಳೆ ಡಿಕೆ ನೋಡಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಗಿದ್ರು. ಕಾಂಗ್ರೆಸ್ ಸರ್ಕಾರ ಠಾಣೆಗಳನ್ನು ಹರಾಜಿಗಿಟ್ಟಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೆಲಸ ಮಾಡ್ತಾನೋ ಇಲ್ವೋ ನೋಡಲ್ಲ, ಹರಾಜಿನ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದು ಅಧಿಕಾರಿಗಳ ತಪ್ಪಲ್ಲ, ಇಂತಹ ವ್ಯವಸ್ಥೆ ತಂದಿರೋ ಕಾಂಗ್ರೆಸ್ ಇಲ್ಲಿ ಅಪರಾಧಿ ಅಂತ ಹೇಳಿದ್ದಾರೆ. ಗೆಹ್ಲೋಟ್ ಅವರು ದಲಿತರು ಸಂವಿಧಾನದ ಪ್ರಕಾರ ಹಕ್ಕುಚ್ಯುತಿ ಮಾಡೋಕೆ ಬರಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹಂಸರಾಜ ಭಾರದ್ವಾಜ್ ಕೂಡ ನೋಟಿಸ್ ಅನ್ನ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಾಗ ಅವರು ಸಂವಿಧಾನದಂತೆ ನಡೆಸ್ಕೊಂಡಿದ್ರು ಅಂತ ನೆನಪಿಸಿಕೊಂಡರು. ಯಾದಗಿರಿ ಪಿಎಸ್ಐ ಪರಶುರಾಮ್ ಪತ್ನಿಗೆ ಇಲಾಖೆಯಲ್ಲಿ ಕೆಲಸ ಕೊಡಬೇಕು, ಹಾಗೆ ಪರಿಹಾರ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಯಾದಗಿರಿಯ ಉಸ್ತುವಾರಿ ಸಚಿವರು ಕುಟುಂಬಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೂ ಪರಮೇಶ್ವರ್ ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶಾರದಾ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ನಿಧಿಗಾಗಿ ಕೆಲ ದುಷ್ಕರ್ಮಿಗಳು ರಾತ್ರೋರಾತ್ರಿ ಪೂಜೆ ಮಾಡಿ ನಿಧಿ ಸಿಗದೆ ಪರಾರಿಯಾಗಿದ್ದಾರೆ. ತುಮಕೂರು ತಾಲೂಕಿನಲ್ಲಿರುವಂತಹ ವಡ್ಡರಹಳ್ಳಿಯ ಬನವಾಸಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಘಟನೆ ನಡೆದಿದೆ. 3 ಕಡೆ ಬಂಡೆ ಕೊರೆದು ಅರಿಶಿನ ಕುಂಕುಮ ತೆಂಗಿನಕಾಯಿ ಹಾಗೆ ವಸ್ತ್ರವನ್ನಿಟ್ಟು ಪೂಜೆ ಮಾಡಿ ಬಳಿಕ ಎಸ್ಕೇಪ್ ಆಗಿದ್ದಾರೆ. ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಟುಂಬದ ಜೊತೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದ ಮೆಟ್ರೋ ನಿಲ್ದಾಣದಿಂದ ಪ್ರಯಾಣ ಮಾಡಿದ್ದು ದೇವೇಗೌಡರಿಗೆ ಪುತ್ರಿ ಅನಸೂಯ, ಸೊಸೆ ಸೌಮ್ಯ ಸಾಥ್ ನೀಡಿದರು. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ದುರಂತದಿಂದ ಆದಂತಹ ಸಾವಿನ ಸರಣಿಗೆ ಕೊನೆಯೇ ಇಲ್ಲದಾಗಿದೆ. ಗುಡ್ಡದ ಭೂತ ಜರುಗಿ 6 ದಿನಗಳಾಗಿದ್ದು ದುರಂತದಲ್ಲಿ ಮೃತಪಟ್ಟಂತವರ ಸಂಖ್ಯೆ 373ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾದಂತವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳದ ಸೂಚಿಪಾರ ಫಾಲ್ಸ್ ಬಳಿ ಶೋಧ ಮುಂದುವರೆದಿದ್ದು ಈವರೆಗೂ 20ಕ್ಕೂ ಹೆಚ್ಚು ಮೃತದೇಹ ಪತ್ತೆ ಮಾಡಲಾಗಿದೆ. ಮೃತದೇಹಗಳು ಸಿಕ್ಕಿದ ತಕ್ಷಣವೇ ಹೆಲಿಕಾಪ್ಟರ್ನಲ್ಲಿ ರವಾನೆ ಮಾಡಲಾಗಿದೆ. ನಿನ್ನೆ 4 ಕಿಲೋಮೀಟರ್ ದೂರ ಹುಡುಕಾಟ ನಡೆಸಿದ್ದಂಥ ಯುವಕರು ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ವಯನಾಡು ಭೂಕುಸಿತ ಸ್ಥಳದಲ್ಲಿ ಮನಕಲುಕುವ ಘಟನೆ ನಡೆದಿದೆ. ಮನೆ ಒಡತಿಯನ್ನ ನೋಡ್ತಾ ಇದ್ದಾಗೆ ಓಡೋಡಿ ಬಂದ ಶ್ವಾನವನ್ನು ಆ ಒಡತಿಯನ್ನ ಅಪ್ಪಿಕೊಳ್ತು. ದುರಂತದ ದಿನದಿಂದಲೂ ಲಿಯೋ ಅನ್ನೋ ಶ್ವಾನ ಮನೆ ಬಳಿಯೇ ಇತ್ತು. ಕಾಳಜಿ ಕೇಂದ್ರ ಶಿಫ್ಟ್ ಆಗಿದ್ದ ಕುಟುಂಬದವರು ಇವತ್ತು ಮನೆ ಬಳಿ ಬರ್ತಾ ಇದ್ದ ಹಾಗೆ ಆ ಶ್ವಾನ ಓಡೋಡಿ ಅಪ್ಪಿಕೊಳ್ತು. ಮಹಾರಾಷ್ಟ್ರದಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಪುಣೆಯ ಚಿಂಚ್ವಾಡದಲ್ಲಿ ಇರುವಂತಹ ಗೋಸಾವಿ ದೇಗುಲ ಜಲಾವೃತವಾಗಿದೆ. ಇಲ್ಲಿನ ಪಾವನಾ ನದಿ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಭಾರೀ ಆತಂಕ ಎದುರಾಗಿದೆ. ಇತ್ತ ಪುಣೆಯ ಏಕ್ತಾ ನಗರದ ದ್ವಾರಕಾ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಗ್ನಿಶಾಮಕ ದಳ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಪುಣೆಯ ಮುಳುಮುಥಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಹಲವು ಪ್ರದೇಶಗಳು ಈಗ ಆಲ್ರೆಡಿ ನೀರಿನಲ್ಲಿ ಹೋಮ ಹಾಕೋಗಿದೆ. ಮಧ್ಯಪ್ರದೇಶದ ಸಾಗರದಲ್ಲಿ ಗೋಡೆ ಕುಸಿದು 9 ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿ ಸಿಕ್ಕಾಕೊಂಡು ಕೆಲವು ಮಕ್ಕಳು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಎಲ್ಲ ಅವಶೇಷಗಳನ್ನು ತೆಗೆದು ರಕ್ಷಣಾ ಕಾರ್ಯ ಅಂತ್ಯಗೊಳಿಸಲಾಗಿದೆ ಅಂತ ಡಿಸಿ ದೀಪಕ್ ಆರ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಉತ್ತರಾಖಂಡ್ನ ರುದ್ರಪ್ರಯಾಗದ ಸೋನ್ಪ್ರಯಾಗದಲ್ಲಿ ಭಾರೀ ಮಳೆಯಾಗಿದ್ದು ತನ್ನೆದುರಿಗೆ ಬಂದ ಎಲ್ಲವನ್ನೂ ನದಿ ನುಂಗಿ ಹಾಕ್ತಾ ಇದೆ. ನಿನ್ನೆ ಸಂಜೆಯಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಈವರೆಗೂ ಕನಿಷ್ಠ 6 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅನೇಕ ಪ್ರವಾಸಿಗರು ಸೋನ್ಪ್ರಯಾಗ ಕೇದಾರ್ನಾಥ್ ರಸ್ತೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಕೋಲಾಹಲ ಎದ್ದಿದೆ. ಗಡೇರ್ಬಾಲ್ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಅವಾಂತರವಾಗಿದ್ದು ಕಾರು, ಬೈಕು, ಹಲವು ಮನೆಗಳು ಕೊಚ್ಕೊಂಡು ಹೋಗಿದೆ. ಕಲ್ಲು ಬಂಡೆಗಳು ರಸ್ತೆಗೆ ಅಪ್ಪಳಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ.